ಮಂಡ್ಯದಲ್ಲಿ ಜೋರಾಗ್ತಾ ಇದೆ ಕಾವೇರಿ ಕಿಚ್ಚು. ಕುಂಬಾರ ಜಾಗೃತಿ ವೇದಿಕೆಯಿಂದ ಖಾಲಿ ಮಡಿಕೆ ಪ್ರದರ್ಶನವನ್ನು ಮಾಡಲಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಮಂಡ್ಯದಲ್ಲಿ ಜೋರಾಗ್ತಾ ಇದೆ ಕಾವೇರಿ ಕಿಚ್ಚು. ಕುಂಬಾರ ಜಾಗೃತಿ ವೇದಿಕೆ ವತಿಯಿಂದ ಖಾಲಿ ಮಡಿಕೆಯನ್ನ ಪ್ರದರ್ಶನ ಮಾಡಿದ್ದಾರೆ. ನೀರಿಲ್ಲ ನಮ್ಮ ಹತ್ರ, ನಮ್ಮ ಕಡೆನೇ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ತಮಿಳುನಾಡಿಗೆ ನೀವು ಹರಿಸ್ತಾ ಇದ್ದೀರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ವಿರುದ್ಧ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರಾಜಕಾರಣಿಗಳು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡ್ರೆ ಸರಿ, ಇಲ್ಲ ಮಂಡ್ಯದಲ್ಲಿ ಓಡಾಡೋದಕ್ಕೆ ನಾವು ಬಿಡಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ. ನೀರಿಗಾಗಿ ಏನು ಹೋರಾಟವನ್ನು ನಡೀತಾ ಇದೆ, ಆ ಹೋರಾಟದಲ್ಲಿ ನಾವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ನಮಗೂ ಕೂಡ ಈ ನೀರಿನ ಅವಶ್ಯಕತೆ ಇದೆ. ರೈತರ ಪರವಾಗಿ ನಾವು ಕೂಡ ನಿಲ್ತೀವಿ ಎನ್ನುವಂಥ ಒಂದು ನಿರ್ಧಾರದಲ್ಲಿ ನಾವು ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ಎಲ್ಲ ಪಕ್ಷದವರು ಕೂಡ ರಾಜಕಾರಣವನ್ನು ಬಿಟ್ಟು ಈ ರೈತರಿಗೆ ಈ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಹಾಗೆ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಇದು ಕಂಡುಕೊಳ್ಬೇಕು ಮತ್ತು ಅವರು ಕೊಡಬೇಕು. ಇದು ಶತಮಾನಗಳಿಂದ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಬರೋ ಹೋರಾಟ ಮಾಡಿ ರೈತರುಗಳು ಜೀವನವನ್ನು ಹಾಳು ಮಾಡ್ಕೊಳ್ಳೋದಲ್ಲ. ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಈ ರೈತರಿಗೋಸ್ಕರ, ಈ ರೈತರ ಒಂದು ಹಿತಕ್ಕೋಸ್ಕರ ಅವರು ರಾಜಕಾರಣವನ್ನು ಮಾಡಬೇಕಾಗಿದೆ. ನಮ್ಮಿಂದ ಗೆದ್ದೋಗಿ ನಮಗೆ ಅನ್ಯಾಯ ಮಾಡುವಂಥ ರೀತಿಯಲ್ಲಿ ಅವರು ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಬಂದರೆ ಅವರು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಉಳಿತಾರೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೈತರು ಅವರಿಗೆ ಸರಿಯಾದ ಪಾಠವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಏನು ರಾಜಕೀಯ ಒಂದು ನಿವೃತ್ತಿಯನ್ನು ಅವರು ಮಾಡುವಂಥ ನಿಟ್ಟಿನಲ್ಲಿ